ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕಂತ ಗುರಿ ಇಲ್ಲ. ಹಾಗಾದ್ರೆ ಈ ಜಲಮಯವಾದ ಪ್ರದೇಶದಲ್ಲಿ ಯಾರು ಇಲ್ಲ, ಯಾರ್ಯಾರು ಇಲ್ಲ, ಎಲ್ಲೂ ಇಲ್ಲ. ಇರುವುದು ನಾವಿಬ್ಬರೇ. ಈ ಜಲಮಯದಾದ ಈ ಸಮುದ್ರದ ಮಧ್ಯದಲ್ಲಿ ನಾವಿದ್ದೇವೆ. ಎಲ್ಲಿ ನೋಡಿದ್ರಲ್ಲಿ ನೀರು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನೀನ್ ಯಾರೋ ಗೊತ್ತಿಲ್ಲ, ನಾನು ಯಾರೋ ಗೊತ್ತಿಲ್ಲ. ಇಲ್ಲಿ ಒಂದು ಸಂಬಂಧ ಮಾಡಿಕೊಳ್ಳುವ. ಸರಿ. ಏನು ಏನು? ನೀನು ನನ್ನ ಹಾಗೆ ಇದ್ದೀಯ. ನೀನು ನನ್ನ ಹಾಗೆ ಇದೆಯಾ? ಹಾಗಾದ್ರೆ ನಿನ್ನ ಹೆಸರೇನು? ನನಗೆ ಗೊತ್ತಿಲ್ಲ. ಇವನಿಗೆ ಹೆಸರೇ ಗೊತ್ತಿಲ್ಲ ಅಂತೆ. ಓ, ನಿನ್ನ ಹೆಸರೇನು? ನನ್ನ ಹೆಸರು 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 ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲವೇ ಹೆಸರ? ಅಲ್ಲ, ಹೆಸರು ಏನಂತ ಗೊತ್ತಿಲ್ಲ. ಆದ್ರೆ ನಮ್ಮಿಬ್ಬರ ಅವಸ್ಥೆ ಒಂದೇ ಆಗಿದೆ. ನೀನ್ ಯಾರಂತ ನಿನ್ನ ಹೆಸರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನು ಮಾಡೋದೀಗ? ಏನು ಮಾಡೋದು? ಏನು ಮಾಡೋದು? ಮೊದಲು ಕಂಡವ ನಾನು ನಿನ್ನನ್ನ. ಹೌದು, ಅಣ್ಣ. ನಾನು ಅಣ್ಣ. ಅಣ್ಣ. ಅಗ್ರಜ. ನೀನು ತಮ್ಮ. ತಮ್ಮ. ನೀನು ತಮ್ಮ. ನಾನು ಅಣ್ಣ. ನೀನು ತಮ್ಮ. ಅಣ್ಣ ತಮ್ಮ. ನೀನು ತಮ್ಮ, ನಾನು ತಮ್ಮ. ನಾನು ಅಣ್ಣ. ನಾನು ಅಣ್ಣ, ನಾನು ತಮ್ಮ. ಸಾಕೆ? ಬಾರ ಇಲ್ಲಿ. ನಾವು ಹೇಳಿದ್ದೇನೋ ಸರಿ, ಆದರೆ ನಿನ್ನ ಹೆಸರು ಅಣ್ಣ, ನನ್ನ ಹೆಸರು ಅಣ್ಣ. ಇನ್ನು ಕೆಲವು ಅನೇಕ ಜನರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಅವಾಗ ಏನ್ ಮಾಡುವುದು? ಆಗ ನಮ್ಮ ಹೆಸರು ಅದೇ ಆಯ್ತಲ್ಲ, ತಮ್ಮಣ್ಣ ಅಂತ ಹೆಸರಿಟ್ರೆ. ನಾನು ತಮ್ಮಣ್ಣ, ನಿನ್ನ ಅಣ್ಣ ತಮ್ಮ. ಅಣ್ಣ ಹಾಗಲ್ವೋ? ಊರಿನವರಿಗೆಲ್ಲ ಕರೆಯುವಾಗ ನನ್ನನ್ನು ಅಣ್ಣ ತಮ್ಮ ಅಂತ ಕರೀಲಿಕ್ಕೆ ಆಗ್ತದ? ಈ ಜಲದಿಗೆ ಯಾರಿದ್ದಾರೆ? ಆದ್ದರಿಂದ ಈ ಹೆಸರು ಬೇಡಪ್ಪ. ಬೇಡ. ಬೇರೆ ಹೆಸರು ಇದೆಯಾ ನಿನಗೆ? ಒಂದು ಹೀಗೆ ಮಾಡುವುದು. ಏನು? ಓ, ಇಲ್ಲಿ ನಿಲ್ಲು. ಇನ್ನೊಮ್ಮೆ ಪರೀಕ್ಷೆ ಮಾಡ್ತಾನೆ. ಅಣ್ಣ, ಸರಿ ಕೊಟ್ಟೆ. ನಿನ್ನನ್ನು ಪರೀಕ್ಷೆ ಮಾಡಬೇಕಲ್ಲ. ಎಲ್ಲಿ ಮುಟ್ಟಿದರೂ ಮೃದು ಮೃದು. ನನ್ನ ಗಾತದಿಂದ ಆ ಕಡೆ ಹೋಗುತ್ತಾ ಇದ್ದೀವಿ. ಹೌದು. ಹೀಗೆ ಮಾಡಿದ್ರೇನು? ಹೇಗೆ? ನಿನ್ನ ಹೆಸರು ಮಧು. ಮೃದುವಾದ ನನ್ನನ್ನು ಮಧು ಅಂತ ಕರೀತೀರಾ? ಹಾಗಾದ್ರೆ ನಾನು ಇಂದಿನಿಂದ ಹಾಗಾದ್ರೆ ನಿನಗೊಂದು ಹೆಸರು ಬೇಡವಾ? ಹೌದು, ನೋಡೋಣ. ಒಳ್ಳ ಹೆಸರನ್ನು ಇಟ್ಟೆ. ಏನಾಯ್ತಣ್ಣ? ತಮ್ಮ ಆದ್ರೂ ಗಟ್ಟಿ ಇದ್ದಾನೆ. ಹೌದಾ? ಒಳ್ಳೆ ಕಲ್ಲಿಗೆ ಬಡದ ಹಾಗಾಯ್ತು. ಹೌದಾ? ಗಟ್ಟಿ. ನಮಗೆ ಬೇಡ ಇತ್ತು, ಇದು ಹೆಸರಿನ ಕಥೆ ಬೇಡ ಇತ್ತು. ಅಲೋ. ಆಗಲಿ ಬಿಡು. ಏನ್ ನೀನು ಗಟ್ಟಿ ಆಗಿದ್ದೆ. ಕನಿಷ್ಠ. ನಾನು ಅಣ್ಣ, ನಾನು ತಮ್ಮ. ತಮ್ಮ ಬಲಿಷ್ಠವಾದ ಕೈತವ. ಕೈತವ.
ಹೌದಾ? ಏನಂತ ಗೊತ್ತಾಗ್ತಲ್ಲ. ಹೊಟ್ಟೆಯಲ್ಲಿ ಹಸಿವಾಗ್ತಾ ಇದೆ, ತಿನ್ಬೇಕು ತಿನ್ಬೇಕು. ಏನು ಇದು ತಿನ್ನುವಂತದ್ದಲ್ಲ. ಯಾರನ್ನ ತಿನ್ನುವುದು? ನಿನ್ನನ್ನ ತಮ್ಮ ಅಲ್ವಾ? ನನಗೆ ಬಿಟ್ರೆ ನೀನು, ನಿನಗೆ ಬಿಟ್ರೆ ನಾನು. ಹಾಗಾದ್ರೆ ಈ ಹೊಟ್ಟೆ ಹಸಿವನ್ನು ನೀಗಿಸ್ಬೇಕು. ಏನು ಇದೆ ಅಣ್ಣ? ಸುತ್ತಲೂ ನೋಡಿದ್ಯಾ? ಜಲದಿ ಜಲದಿ ಎಲ್ಲ ನೀರೇ ನೀರು. ನೀರು ಮೊದಲೇ ಇನ್ನಷ್ಟು ಕುಡ್ದಾಯ್ತು, ಇನ್ನು ಒಂದು ನೀರೇ ಗತಿಯಾ? ಬೇರೆ ಏನಿಲ್ವಾ? ಒಂದು ಕೆಲಸ ಮಾಡಿದ್ರೆ ಏನು? ಈ ಸಮುದ್ರವನ್ನು ಮತಿಸೋಣ. ಓ, ಇದನ್ನು ಶೋಧಿಸಿ ಏನಾದ್ರೂ ಸಿಕ್ಕಿದ್ರೆ ತಿನ್ನುವ. ಜಲದಿಯ ಶೋಧಿಸುತ್ತ ಅದರಿಂದ ಅಗಾರ ಗುಡುಗುತ್ತಲಿಯೇ, ಜಲದಿಯ ಶೋಧಿಸುತ್ತ ಅದರಿಂದ ಅಗಾರ ಗುಡುಗುತ್ತಲಿಯೇ. ಜಲದಿಯ ಶೋಧಿಸುತ್ತ ಜಲದಿಯ ಶೋಧಿಸುತ್ತ ಅದರಿಂದ ಅಗಾರ ಹುಡುಗುತ್ತಲೇ. ನೋಡಿದೆ, 5 ತಲೆ ಬಿಳಿ 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 ನಮ್ಮನ್ನೇ ನೋಡ್ತಾ ಇದೆ. ಇನ್ನು ಮುಂದೆ ನೋಡೋದು ಮಾಡು. ಅಣ್ಣ, ನಾವು ಹೋಯ್ತೆ ಅಂತ ತಿಳಿದೆವು. ಓಡಿದ್ದು ಈಗ. ಇದೊಂದು ಹುಳು ವಿಶೇಷ ನೋಡ್ರಿ. ಹೌದು. ಓ, ಅದೊಂದು ಹುಳು. ಆ ಹುಳು ಇದಲ್ಲ. ಹೌದಲ್ಲ, ಆ ಹುಳು ಹೌದು. ನೋಡಿದ ಕೂಡಲೇ ಓಡಿ ಹೋಗ್ತಾ ಇತ್ತು. ಸುಮಾರು ತಲೆಗಳಿತ್ತು. ಒಂದೊಂದು ತಲೆಯಲ್ಲಿ ಒಂದೊಂದು ಕಟ್ ಬಿಳಿ 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 ಬಿಳಿ. ಇದು ಒಂದೇ ತಲೆ. ಹಾಗಿದ್ರೆ ಇದು ಅದು ಅಲ್ಲ.
ಅದು ಇದಲ್ಲ, ಇದು ಅದಲ್ಲ. ಅದು ಸಣ್ಣ ಇತ್ತು, ಹಾ ಇದು ದಪ್ಪ ಬಲಿಷ್ಠವಾಗಿದೆ. ಹಾ ಒಂದು ಕೆಲಸ ಮಾಡೋಣ. ಇಲ್ವಾ? ಏನ್ ಈಗ ಯಾವುದಾದ್ರೇನು ಹಾ. ಹೊಟ್ಟೆ ಹಸಿವಿಗೆ ಅದಲ್ಲದಿದ್ರೆ ಇದಾಗ್ತದೆ, ಅಲ್ವಾ? ಆಮೇಲೆ ಆಲೋಚನೆ ಮಾಡುವ. ಈಗ ಒಂದು ಕೆಲಸ ಮಾಡೋಣ. ಹಾ ತಲೆಯ ಭಾಗ ನಿನಗೆ, ಹಾ ಕೆಳಗಿನ ಭಾಗ ನನಗೆ. ಅದು ಆಮೇಲೆ ನೋಡುವ. ಈಗ ಬಂದು ಯಾರು ಕೂಗುವುದು ಯಾಕೆ ನೀವು? ಹೋಗುವುದಾ? ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಹಾ ನಮಗೆ ಆ ಸ್ವಾತಂತ್ರ್ಯ ಇದೆ. ಹಾ. ಹಾ. ಯಾರು ನೀನು? ಎಲ್ಲಿದ್ದೆ? ನಾನು ಯಾರು ಅಂತ ಕೇಳಿ ಯಾಕಂತ ಹೇಳಿದ್ರೆ ಮೊದಲಿದ್ದವನು ಒಂದು ಪ್ರಾಣಿ ಓಡಿ ಹೋಯ್ತು, ನೀವು ಓಡೋದಿಲ್ಲ. ಆಯ್ತು. ಹಾಗಿದ್ರೆ ನೀನು ಯಾರು ಹೇಳು? ನಾನು ಯಾರು ಅಂತ ಕೇಳುವ, ನೀವು ಯಾರು ಅಂತ ಬೇಡ. ಬಾ 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 ಬಾ. ನಾವ್ಯಾರು ನಿನಗೆ ಗೊತ್ತಿಲ್ವೋ? ಇಲ್ಲಪ್ಪ, ಗೊತ್ತಿದ್ರು ಕೇಳ್ತೇನಾ? ಹೌದಾ? ಹಾ. ಆಗಲಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನೀನು ಬರೀ ಪಾಪದವ. ಹಾ. ನೀನು ಸಾಯುವ ಮೊದಲು ಒಂದ್ಸತಿ ನಿನ್ನ ಹುಟ್ಟು ವಿಚಾರ ಹೇಳ್ಬಿಡು. ನಾವ್ಯಾರು? ವೀರ ಮಧು ಕೈಟವರು. ಕೈಟ ಬಾ. ವೀರ ಮಧು ಕೈಟ ಪರೇ ನೀವು ಬಾರಿ ದೋಜ ಕಂಡೀರಯ್ಯ ಮೊದಲು, ಯಾರ ಕಂಡೀರಯ್ಯ ಮೊದಲು ನಾನು ಅರಿಯನೋ, ಯಾರ ಕಂಡೀರಯ್ಯ, ಯಾರ ಕಂಡೀರಯ್ಯ ಮೊದಲು ನಾನು ಅರಿಯನೋ. ತೀರ ಮದುವೆ ಡಬರ ನೀವು ಮಾರಿ ತೋಚವಾಯ್ತು ತಿಟ್ಟವು, ಯಾರ ಕಂಡಿರಯ್ಯ ಮೊದಲು ನಾನು ಅರಿಯೇನೋ.
ಅಬ್ಬಬ್ಬಬ್ಬ, ನೀವು ಭೂರಿ ಪರಾಕ್ರಮಿಗಳು. ಏನವರು ಶೂರರು. ಅಲ್ಲ, ಇದು ನೀವೇ ಹೇಳ್ಕೊಂಡದ್ದ ಅಥವಾ ಯಾರಾದ್ರೂ ಹೇಳಿದ್ದು? ನಾನು ಅವನಿಗೆ ಹೇಳಿದ್ದು, ಅವನು ನನಗೆ ಹೇಳಿದ್ದು. ಈಗ ಒಂದು ವಿಚಾರ ಗೊತ್ತಾ, ಪ್ರಚಾರ ನಾವೇ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮುಂದೆ ಎಂತದ್ದು ಇಲ್ಲ. ಆದ್ರೆ ನೀನ್ ಯಾರು ಅಂತ ಕೇಳ್ಬೇಕಾಗಿದೆ. ನಿಮ್ಮ ಪ್ರಚಾರ, ನೀವು ಪರಾಕ್ರಮಿಗಳು ಅಂತ ಬೇರೆ ಯಾರು ನೋಡ್ಕೊಂಡು ಹೇಳಿದ್ದಲ್ಲ, ನೀವು ಹೇಳ್ಕೊಂಡದ್ದು. ಆಮೇಲೆ ಅವ್ರು ಹೇಳ್ತಾರೆ, ಆಮೇಲೆ ನಮ್ ಪರಾಕ್ರಮ ತೋರಿಸ್ತೇವೆ. ಇದಕ್ಕೂ ಮುಂದೆ ನೀವು ಯಾರನ್ನ ನೋಡ್ಲೇ ಇಲ್ವಾ ಹಾಗಾದ್ರೆ? ನಿಮ್ಮಿಬ್ರನ್ನ ಬಿಟ್ಟು ನನ್ನನ್ನೇ ನೋಡಿದ್ದ. ಈಗ ಕಾಣ್ತಾ ಉಂಟಲ್ಲ, ಈ ಶರಧಿಗೆ ಅಧಿಕಾರಿ ಒಡೆಯ ನಾನೇ ಹರಿ. ನಿಮಗೆ ಅಲ್ಲಲ್ಲ, ಅದೌದು. ಆದ್ರೆ ಚಲದಿ ಸರಿ. ಆದರೆ ಮೊದಲು ಬಂದವರು ನಾವು. ಓ ನನ್ನ ಅಣ್ಣ ಅವನು, ಅವನು ನಾನು, ಇಬ್ಬರ ಇಲ್ಲಿಗೆ ಒಡೆಯರು. ನೋಡು ನೋಡು, ನಿನಗೆ ಎಲ್ಲಿ ನಿನಗೆ ಯಾರು ಆದ್ರೂ ಗೊತ್ತಿದೆಯಾ ಇದು ನಿನ್ಗಂತ? ಏನು ನಿನ್ನದೇ ಅಂತ ಗೊತ್ತಿದೆಯಾ? ನನಗೆ ಗೊತ್ತುಂಟಪ್ಪ. ಇದ್ದದ್ದ ಜಾಗ ಎಲ್ಲ ನಿನ್ನದಂತ ಆಗ್ತದ? ನನ್ನದು ನಾವಿದ್ದೇವೆ ಅಲ್ಲಿ ಹಕ್ಕುದಾರರು. ಹಬ್ಬ. ಹಾಗಾದ್ರೆ ಆದ್ದರಿಂದ ನಾನು ಹೇಳುವುದು, ನಂಬುದಲ್ವಾ? ಒಂದು ತೀರ್ಮಾನ ಮಾಡುವ ಈಗಲೇ. ಏನ್ ತೀರ್ಮಾನ? ಮಾಡುವುದೇನಲ್ಲ, ಎತ್ತಿಕೊಂಡ್ರೆ ಬಿಡುವುದಲ್ಲ. ಮೊದಲ ಹೊಟ್ಟೆ ಹಸಿವಾಗ್ತಾ ಉಂಟು. ಮಾತೆಲ್ಲೋ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ.
ಏನು ಹೇಳಿದ? ಇದಕ್ಕಿದಂಗೆ ಕುಣಿತಾ ಇದೆಯಾ? ಮೆಚ್ಚಿದೆ ಮೆಚ್ಚಿದೆ ಅಂತ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಏನು ಮೆಚ್ಚಿದೆ? ಯಾಕೆ ಮೆಚ್ಚಿದೆ ಹೇಳು? ಅಲ್ಲ ನಾನು ನೋಡುವಾಗ ಏನೋ ಸಣ್ಣ ಹುಡುಗರು ಅಂತ ಮಾಡ್ಕೊಂಡೆ. ಯಾರು? ಆದ್ರೆ ನೀವು ಹೇಳಿದ ಹಾಗೆ ಭೂರಿ ಪರಾಕ್ರಮಿಗಳು ಹೌದಪ್ಪ. ನೋಡಲೇ ಇಲ್ಲಿ ಇದು ಏನಿಲ್ಲ ನಿನಗೆ ಮೀಸೆನೂ ಇಲ್ಲ. ಅಲ್ಲ ಇದು ಹುಟ್ಟಿದ್ದ ಇಲ್ಲ ಅಂಟಿಸ್ಕೊಂಡು ಬಂದದ್ದು? ಇದು ಹುಟ್ಟಿದ್ದೆ. ಬೇಕಾದ್ರೆ ಇದು ನೀ ಉಂಟು. ಹೇಳಿದ್ಯಲ್ಲ ಮೆಚ್ಚಿದ್ದು ಬೆಚ್ಚಿದ್ದು. ಹೇಳಿದ್ರು ಹೇಳ್ಬೋದು ಏನು ಬೆಚ್ಚಿದ್ದೆ ಅಂತ. ಬೆಚ್ಚಲೇಬೇಕು. ಅಬ್ಬಾ ಏನು ಪರಾಕ್ರಮ, ಏನು ಪ್ರೌಢಿಮೆ ಆ ಯುದ್ಧದಲ್ಲಿ. ನಾನು ಮೆಚ್ಚಿದೆ. ನಿಮಗೇನಾದ್ರು ವರ ಬೇಕಾದ್ರೆ ಕೇಳಿ. ವರವ? ಹೌದಪ್ಪ, ವರ ಒಪ್ಪಿದ್ದೆ ನೋಡು. ನೀವು ಪರಾಕ್ರಮಿಗಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ನಾವು ಪರಾಕ್ರಮಿಗಳು ಒಪ್ಪಿಕೊಂಡೆ ಅಲ್ವಾ? ಏನು ವರ ಬೇಕು? ನಾನು ಹೇಳಿದಾಗ ಕೇಳು. ನೀನು ಕೊಡುವುದೇನು ಮತ್ತೆ? ಅಲ್ಲ, ಈಗ ನಾವು ಗೆದ್ದಿದ್ದು. ಗೆದ್ದದ್ದು ನಾವು. ನೀನು. ಈಗ ಸ್ಪರ್ಧೆ ಅಂದಾಗ ಗೆದ್ದವ್ರು ಕೊಡ್ತಾರ ತಗೊಳ್ತಾರೋ? ಗೆದ್ದವರು ಕೊಡ್ತಾರೆ. ಏನು ಕೊಡ್ತಾರೆ? ಪ್ರಶಸ್ತಿಯಲ್ಲಿ ಗೆದ್ದವರಿಗೆ ಕೊಡುದಲ್ವಾ? ಹಾಗಾಗಿ ನೀವು ಗೆದ್ದಿದ್ದೀರಿ, ಏನಾದ್ರೂ ವರ ಬೇಕಾದ್ರೆ ಕೇಳಿ. ನೀನು ಸೋತವನಲ್ಲ. ನೀನು ಸೋತವನಲ್ವಾ? ಬಾಯಲ್ಲಿ ನಾನು ನಿನಗೆ ಕೊಡುವುದು. ನೋಡು, ಗೆದ್ದವರು ಸೋತವರಿಗೆ ಕೊಡುವುದು. ಗೆದ್ದವರು ನೀನು ಅಲ್ಲ, ಸೋತವ ನೀನು. ಆಮೇಲೆ ನಿನ್ನ ನೋಡಿದ್ರೆ ಅಯ್ಯೋ ಅಯ್ಯೋ ಪಾಪ ಅಂತ ಆಗುತ್ತೆ. ಈಗ ಜಾಸ್ತಿ ಮಾತಾಡಬೇಡ. ಮೊದಲೇ ಇದು ಇಲ್ಲೇನೋ ಗಂಟೆ ಜಾಸ್ತಿ ಇದು ಬೇಡ. ಒಂದೇ ನೀನು. ಇಲ್ಲ ಈಗೇನು ನೀವೇ ನನಗೆ ವರ ಕೊಡುವವ್ರ? ನಾವೇ ಬೇಕಾದ್ರೆ ನಿನಗೆ ಕೊಡ್ತೇನೆ ಅಂತ ಹೇಳುದು. ಅಲ್ಲ, ನಾನು ಒಪ್ತೇನೆ, ಆದ್ರೆ ನಂಬುದು ಹೇಗಪ್ಪ? ಯಾವುದು? ನಂಬುದು ಹೇಗ? ಇಟ್ಟು ಬಿಡ್ತಾನೆ. ಇದು ಕೈಯ ಮೇಲೆ ಕೈ ಇಟ್ಟು ಭಾಷೆಯನ್ನು ಕೊಟ್ಟರೆ ನಂಬ್ತೇನೆ. ನೀನು ಕೇಳಿದ್ದನ್ನು ಕೊಡ್ತೇನೆ. ನಾವು ಕೊಡ್ತೇವೆ. ಏನ್ ಬೇಕಾದ್ರೆ ನೀನು ಕೇಳಿದ ಹಾಗೆ ಅಲ್ವಾ? ಏನು ಬೇಕಾದ್ರೂ ಕೊಟ್ಟೆ. ಭಾಷೆ ಕರೆಕ್ಟ್ ಇದು ನೀವು ನಿಮ್ಮ ಕೈ ಮೇಲೆ ಕೊಡುವುದಲ್ಲ ಭಾಷೆ. ಮತ್ತೆ ಯಾರಿದ್ದಾರೆ? ಇಬ್ಬರ ಕೈಯನ್ನು ನನ್ನ ಕೈಯ ಮೇಲಿಟ್ಟು ಭಾಷೆಯನ್ನು ಕೊಟ್ಟರೆ ನಾನು ಒಪ್ಪುತ್ತೇನೆ. ಎಂತ ಸಂಶಯದ ಪ್ರಾಣಿ ಅಪ್ಪ. ಹೊಟ್ಟೆ ಹಸಿದರೆ ಬೇಗ ಮುಗಿಸಬೇಕು. ಈಗ ಸಿಕ್ಕಿದ್ರಿ ನೀವು. ಏನ್ ಸಿಕ್ಕೋದು? ಈಗ ನನ್ನ ಕೈಯಲ್ಲಿ ಸಿಕ್ಕಿದ್ರು. ಸಿಕ್ಕಿದ್ ನಿಮ್ಮ ಕೈಯಲ್ಲಿ ನಾನು ಹಿಡ್ಕೊಂಡಿದ್ದೇನೆ. ನೋಡಲಿ ಅದು ಅಲ್ಲಿ ಉಂಟೆ. ಬಾಯಿ ಒಳಗೆ ಹಾಕೊಂಡ್ ಬಿಡ್ತೇನೆ. ಅವನ ಅರ್ಥ ಬೇಕಾದ್ರೆ ಕೇಳಿ. ಈಗ ಬೇಗ ಕೇಳು. ಏನ್ ಬೇಕು? ಏನ್ ಬೇಕು? ಕೊನೆಯ ಆಸೆ ಏನ್ ಹೇಳು. ಈಗ ನಾನು ಕೇಳ್ಬೋದಾ? ಕೇಳು ಕೇಳು ಕೇಳು. ನನಗೆ ಮತ್ತೇನು ಬೇಡ. ಏನು ಬೇಡುವ? ಒಂದು ಸಣ್ಣ ಸಣ್ಣ ವರ. ಸಣ್ಣದು ಸಣ್ಣದು ಸಣ್ಣದಲ್ಲ ಕೇಳ್ಬೇಡ. ಸಣ್ಣದು ಸರಿಯಾಗಿ ಕೇಳು. ನಿಮ್ಮಿಬ್ಬರ ಜೀವ ಬೇಕು ನನಗೆ. ನುಡಿಯ ಕೇಳದ ಕಳರು ಮರುಗಿ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ. ಜಾಣದ ನದಿ ವಂಚಿಸುತ್ತ. ಜಾಣದ ನದಿ ವಂಚಿಸುತ್ತ. ಸಾರು ರಾಗದೊಳಿವೆ ಮನದಿರ ಎನ್ನುತ್ತಲೇ. ಸಾರು ರಾಗದೊಳಿವೆ ಮನದಿರ ಎನ್ನುತ್ತಲೇ. ತಾನೊಮ್ಮೆ ನುಡಿದಂತ ನುಡಿಯ ಹೀಗೆ ಮಾತಮ್ಮ. ಏನನ್ನು ಕೇಳ್ತಾನೆ? ಏನೋ ಚಿಕ್ಕದ್ ಕೇಳ್ತಾನೆ ಅಂದ್ಕೊಂಡು. ಏನೋ ಚಿಕ್ಕದು ಕೇಳ್ತಾನಂತ ಎಣ್ಕೊಂಡೆ. ಇನ್ನು ದೊಡ್ಡದು ಕೊಡ್ಲಿಕ್ಕೂ ನಮ್ಮ ಹತ್ರ ಇತ್ತು. ಅವನಿಗದು ಯಾವುದು ಬೇಡ. ಕೊಡಿ ನಿಮ್ಮ ಜೀವವನ್ನು. ಹಾಗಾದ್ರೆ ಮೋಸದಾಟ ಮಾಡಿಬಿಟ್ನಲ್ಲ. ಅಲ್ಲ, ಈಗ ಏನ್ ಮಾಡುವ? ಅಣ್ಣ ಕೊಟ್ಟ ಮಾತನ್ನು ನಾವು ಅಲ್ಲ ಹಿಂಜರಿಯಬಾರದು. ಹೌದು, ಒಂದು ಕೆಲಸ ಮಾಡೋಣ. ಹಾ ನಾನು ಇಲ್ಲ ಇರ್ತೇನೆ, ಹಾ ನೀನು ಹೋಗಿ ಕೊಡು. ಓ ತಮ್ಮ, ಹಾ ನೀನ್ ಇಲ್ಲೇ ಇರುವುದಾ? ಹಾ ನಾನು ಇಲ್ಲಿ ಅವನಂದ ಹೋಗುದಾ?
ಹಾ. ನನ್ನನ್ನು ಅವನು ತಿನ್ನೋದು ಹತ್ಕೊಂಡು ಹೋಗ್ತೇನೆ. ಅಲ್ಲ ಅದಾಗುವುದಿಲ್ಲ. ಒಂದು ಕೆಲಸ, ಏನ್ ನಾನು ಅವನ ಹತ್ರ ಹೋಗುವುದಿಲ್ಲ, ಹಾ. ನಾನು ನಿನ್ನನ್ನು ಕಳಿಸ್ತೇನೆ. ನೀನಲ್ಲಿ ಹೋದ ಮೇಲೆ ನಾನು ನಿಮ್ಮನ್ನು ಕರೆ ತರ್ತೇನೆ. ಹಾಗೆ ನಾನು ಒಬ್ಬನೇ ಹೋಗುದಾ? ನೀನೊಬ್ಬ ಈಗ ಹೋಗು. ಓ ಅಣ್ಣ, ಚಿಕ್ಕವ ಅಲ್ವಾ? ಮರೆತ ನೀನು? ಹಾ ನಾವಿಬ್ಬರು ಸಹ ಭಾಷೆ. ಹೌದು. ಈಗ ಒಂದು ಕೆಲಸ ಮಾಡೋಣ. ಒಂದು ವಿಷಯ, ಹೀಗೆ ಹೆದರ್ಬೇಡ ಇಲ್ಲಿ ಬಾ. ಏನು ಅವನು ಹೇಳಿದ್ದೇನು, ನಮ್ಮಿಬ್ಬರ ಜೀವ ಕೊಡಬೇಕು. ಈಗ ಒಂದು ಕೆಲಸ ಮಾಡುವ, ಇಲ್ಲಿರುವುದೆಲ್ಲ ನೀರು. ಹಾಗಾದ್ರೆ ಈ ನೀರಿನಲ್ಲಿ ನಮ್ಮ ಜೀವವನ್ನು ಹೇಗೆ ತಕ್ಕೊಳ್ತಾನೆ ಅಲ್ವಾ? ಆದ್ದರಿಂದ ಹೇಳ್ಬೇಕು, ನಮ್ಮ ರಕ್ತ ಹಾ. ಈ ನೀರಿಗೆ ಸೋಕದಾಗ ನಮ್ಮನ್ನು ಜೀವ ತಕೊಳ್ಬೇಕು ಅಲ್ವೇ? ಅವೇನು ಮಾಡ್ತಾನೆ? ಅಲ್ಲ ಏನ್ ಬೇಕು? ಆಯ್ತು ನಿಮ್ಮದ್ದೆಲ್ಲ ಆಯ್ತಾ? ಅಲ್ಲ, ಆದಷ್ಟು ಬೇಗ ಬನ್ನಿ ಬನ್ನಿ. ಅಲ್ಲ ಬಾ ಈಗ ಗಟ್ಟಿ ಹಿಡು. ಹಾ. ಏಯ್, ನೀನು ಜಾಣತನದಲ್ಲಿ ಮಾತಾಡಿದ್ಯಾ? ಹಾ ಈಗ ಅವನೊಂದು ಉಪಾಯ ಉಂಟು. ಈಗ ನಿನಗೆ ಬೇಕಲ್ವಾ? ಅಲ್ಲ ನಿಮ್ಗೆ ಜೀವ ಕೊಡುವ ಸಮಯದಲ್ಲೂ ಮತ್ತೆ ಉಪಾಯ ಮಾಡೋದಲ್ಲ ಬೇಕಾ? ಉಪಾಯ ಏನಿಲ್ಲ, ನಾನು ಹೇಳ್ತೇನೆ. ಆದ್ರೆ ನಮ್ಮದು ಒಂದು ಇದೆ. ಏನು? ಒಂದು ಸಣ್ಣ ಅದಕ್ಕೆ ಕೈ ತಟ್ಟಿ ನಮಗೂ ಭಾಷೆ ಕೊಟ್ಟಪ್ಪ, ಹೇಳಿದ್ದನ್ನು ಕೊಡ್ತೇನೆ ಅಂದೆ. ಹೌದಾ? ನಡೆಸಿ ಕೊಡ್ತೇನೆ. ಕೊಡು ನಾನು ಕೊಡು. ಮೊತ್ತ ಹಿಡಿತೇನೆ. ಆಗ್ಲಿ, ನೀವು ಹೇಳಿದ್ದನ್ನು ನಾನು ನಡೆಸ್ತೇನೆ. ಸಿಕ್ಕಿ ಬಿದ್ದ ಈಗ. ಈಗ ಸಿಕ್ಕಿ ಬಿದ್ದ. ಆ, ನೀನೇ ಬುದ್ಧಿವಂತ ಅಂತ ಹೇಳಿದ್ಯೋ. ನೀನೇನು ನಮ್ಗೆ ನನ್ನ ಜೀವ